ನೋಡಿ ಫೈಟ್ಗೆ ಇವಾಗ ನೋಡಿ ಎಂತೆಂಥ ನಮ್ಮ ಫೈಟರ್ಸ್ಗಳು ಸುಮಾರು ಒಂದು ತುಂಬಾ ನೂರಾರು ಜನ ಫೈಟರ್ಸು ಕನ್ನಡ ಸಿನಿಮಾಗಳನ್ನ ಮಾಡಿ ಬಂದು ಅಂತ ಹೇಳಿ ನೀವು ನಮ್ಮ ಹೀರೋನೇ, ಯಾವತ್ತು ನೀವು ಬೇಜಾರು ಮಾಡ್ಕೋಬಾರ್ದು. ಫೈಟ್ ಮಾಸ್ಟರ್ ಇದ್ರೇನೆ ಅನೇಕ ದೊಡ್ಡ ಹೀರೋಗಳು ಫೈಟ್ ಮಾಸ್ಟರ್ ಇದ್ರೇನೆ ದೊಡ್ಡ ಮಟ್ಟದಲ್ಲಿ ಬೆಳೆದು ವಿಜುವಲ್ ಹಾಕಿಸ್ಕೊಂಡಿರೋದು ಅಂತ ಕನ್ಸಿಡರ್ ಮಾಡೋದು. ಥ್ಯಾಂಕ್ ಯು ಸರ್. ನೇವಿ ಮಂಜು ಸರ್ ನಿರ್ಮಾಪಕರು. ನಾನು ಏನು ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ ಅಂದರೆ, ಆಲ್ರೆಡಿ ನಮ್ಮಲ್ಲಿ ಎಲ್ಲ ಒಂದು ಮಾತುಗಳನ್ನು ಹೇಳಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾ ಒಳಗೆ ಬೇರೆ ಬೇರೆ ಸ್ಟೇಟ್ಸಲ್ಲಿ ನಾನು ಗೌರ್ಮೆಂಟನ್ನು ಕೇಳ್ಕೊತೀನಿ, ದಯವಿಟ್ಟು ನಮಗೆ ಕೋಆಪರೇಷನ್ ಮಾಡಿ ನಮ್ಮ ಒಂದು ನಮ್ಮ ರೆಗ್ಯುಲರೈಸ್ ಮಾಡಿ ಟೈಮಿಗೆ ಸರಿಯಾಗಿ ಸಿಗೋ ದಯವಿಟ್ಟು ಮಾಡಬೇಕು ಅಂತ ಕಳಕಳಿಯಿಂದ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಹೋರಾಟವನ್ನು ಕುರಿತು ಎರಡು ಮಾತಾಡಬೇಕು. ಸಬ್ಸಿಡಿ ಏನು ಅಂತ ಅಂದರೆ, ಇವಾಗ ಪ್ರೊಡ್ಯೂಸರ್ ಸೇಫ್ ಆಗಲಿ ಅಂತಾನೆ ಖಂಡಿತ ಅದು ಇದಾಗ್ತಿರೋದು. ಬಟ್ ಸಬ್ಸಿಡಿ ಬರ್ತಿಲ್ಲ, 5 ವರ್ಷದಿಂದ ಬರ್ತಿಲ್ಲ ಅಂತಂದರೆ ಖಂಡಿತ ಪ್ರೊಡ್ಯೂಸರ್ಸ್ ಏನು ಹೆದರ್ಕೊಳ್ತಾರೆ, ಲೈಕ್ ಯಾಕೆ ಹೆದರ್ಕೊಳ್ತಾರೆ ಆ್ಯಕ್ಚುಲಿ ಸಿನಿಮಾಗಳು. ಆ್ಯಂಡ್ ನಾವು ಹೊಸ ಡೈರೆಕ್ಟರ್ಸ್ಗೆ ಲೈಕ್ ನಾವು ಹೋಪ್ಸ್ ಕೊಡೋಕ್ಕೂ ಆಗಲ್ಲ. ಈ ಥರ ಸಬ್ಸಿಡಿ ಬರ್ತಿದೆ ಸರ್, ಆ್ಯಕ್ಚುಲಿ ನೀವು ಅದು ಸೇಫ್ ಆಗ್ತೀರಾ ಅಂತಲೂ ಹೇಳೋಕ್ಕಾಗಲ್ಲ. ಮಾಡ್ತಾ ಇದ್ದಾರೆ ರೂಪಾಯಿ. ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ನೋಡಿ, ಯಾರು ಕೂಡ ಧ್ವನಿ ಎತ್ತಲಿಲ್ಲ, ಬರೀ ಎಲ್ಲ ಮಾತಾಡ್ತಾರೆ, ಸುಮ್ಮನಾಗ್ತಾರೆ. ಈ ರೀತಿ ಪಬ್ಲಿಕ್ಕಲ್ಲಿ ಬಂದು ಹೋಗ್ತಾ ಇದೆ, ಲೈವ್ ಹೋಗ್ತಾ ಇದೆ, ಇವತ್ತು ಎಲ್ಲ ಚಾನೆಲ್ಗಳಲ್ಲಿ ಹೋಗ್ತಾ ಇದೆ. ನೋಡಿ, ಪತ್ರಕರ್ತರು ಇನ್ನೂ ಬರಬೇಕಾಗಿತ್ತು. ದಯವಿಟ್ಟು ಕೇಳಿಸ್ಕೊಳ್ಳಿ, ಸಣ್ಣ ಸಣ್ಣ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡ್ತೀರಿ. ಪರಭಾಷೆ ಚಿತ್ರಗಳ ಹತ್ಯೆ ಆದಂತೆ ಪ್ರೊಡ್ಯೂಸರ್ಸ್ ಆತ್ಮಹತ್ಯೆ ಆಗುತ್ತೆ, ಇದು ಸತ್ಯ. ದಯವಿಟ್ಟು ಸರ್ಕಾರ ಕಣ್ತೆರಿಬೇಕು. ರಾಜ್ಯಪಾಲರ ಬಗ್ಗೆ ಅವರ ಆಕ್ಷನ್ ತಗೋಬೇಕು. ಮುಖ್ಯಮಂತ್ರಿಗಳು ಕನ್ನಡ ಪ್ರೇಮಿ, ಸಿನಿಮಾ ಪ್ರೇಮಿ, ದಯವಿಟ್ಟು ಅವರು ತಕ್ಷಣವೇ ಎಲ್ಲ ಸಿನಿಮಾಗಳು ಯಾವ್ಯಾವುದಾಗಿದೆ ಇದುವರೆಗೆ ಅಪ್ ಟು 24 ಎಲ್ಲಕ್ಕೂ ಕೂಡ ಅವರು ಸಬ್ಸಿಡಿಯನ್ನು ಕೊಡಲೇಬೇಕು. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಯಾತಕ್ಕೆ ಅಂತ ಉದ್ದೇಶ ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕೆಂದರೆ ನಾವೆಲ್ಲರೂ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ರಾಜ್ಯಪಾಲರಿಗೆ. ಯಾವ ಸಂಘ ಸಂಸ್ಥೆಗಳು ಮಾಡಬೇಕಾಗಿತ್ತೋ ಅದು ಅವರು ಹೊರಗೆ ಬಂದು ಹೋರಾಟ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಸದನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ವಾಯ್ಸ್ ರೈಸ್ ಮಾಡಿಸ್ತೀವಿ ಇದ್ರ ಬಗ್ಗೆ ವಿಚಾರವನ್ನು ತಿಳಿಸೋದಕ್ಕೆ. ಸೊ ಹೀಗಾಗಿ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ ನಾವು ಇವರೆಲ್ಲರೂ ನಮ್ಮ ನಿರ್ಮಾಪಕರನ್ನ, ನಿರ್ದೇಶಕರನ್ನ, ಕಲಾವಿದರನ್ನ ಕೇಳ್ಕೊಂಡಾಗ ಎಲ್ಲರೂ ಬಂದರು. ಯಾಕೆ ಅಂದರೆ 600ಕ್ಕೂ ಹೆಚ್ಚು ಚಿತ್ರ ಇಷ್ಟು ಲೇಟ್ ಮಾಡ್ತಾ ಹೋದರೆ ಅವ್ರ ಸಂಸಾರಗಳನ್ನ ಹೇಗೆ ನಡೆಸಬೇಕು, ಅವ್ರ ಮಕ್ಕಳು ಹೇಗೆ ಎಜುಕೇಷನ್ನ ಪಡ್ಕೋಬೇಕು, ಮತ್ತು ಒಬ್ಬ ನಿರ್ಮಾಪಕನ್ನ ಮತ್ತು ತಂತ್ರಜ್ಞರನ್ನ, ಕಲಾವಿದರನ್ನ ಗೌರವಿಸೋದಕ್ಕಾಗಿ ರಾಜ್ಯ ಪ್ರಶಸ್ತಿಗಳನ್ನು ಕೊಟ್ಟಿಲ್ಲ ಅಂದಾಗ ಅಟ್ಲೀಸ್ಟ್ ಬಂದು ಒಂದು ಪ್ರೂವ್ ಮಾಡಿಕೊಂಡ್ರೆ ಯಂಗ್ಸ್ಟರ್ಸು ಮುಂದೆ ಇನ್ನೊಂದಷ್ಟು ಚಿತ್ರಗಳನ್ನು ಮಾಡಬಹುದು. ಅದೊಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಅದೆಲ್ಲವನ್ನು ಬೇಗ ಅದೇ ವರ್ಷ ಕೊಟ್ಟರೆ, ಅಂದರೆ ಇವಾಗ ನೋಡಿ, ರಾಷ್ಟ್ರ ಪ್ರಶಸ್ತಿ ಆಗಿರಲಿ, ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಿರಲಿ, ಕ್ಯಾಲ್ಕಟಾ ಫಿಲ್ಮ್ ಫೆಸ್ಟಿವಲ್ ಆಗಿರಲಿ, ಅದ್ಯಾಕೆ ನಮ್ಮ ಅಕಾಡೆಮಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಪ್ರತಿ ವರ್ಷ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಕನ್ನಡಿಗರ ರಾಜ್ಯ ಪ್ರಶಸ್ತಿಯನ್ನು 5 ವರ್ಷ ವಿಳಂಬ ಮಾಡ್ತಾರೆ. ಈ 5 ವರ್ಷದನ್ನ ನೀಡೋದಕ್ಕೆ ಇನ್ನೊಂದು ಮಿನಿಮಮ್ 3 ವರ್ಷ ಬೇಕು. ಆ 3 ವರ್ಷ ಆದ್ಮೇಲೆ ತಿರ್ಗಾ ಈ ವರ್ಷದ ಸಬ್ಸಿಡಿ ನಮ್ಮ ಹಕ್ಕು, ಸಬ್ಸಿಡಿ ನಮ್ಮ ಹಕ್ಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸಬ್ಸಿಡಿ ನಮ್ಮ ಹಕ್ಕು, ಬೇಕೇ ಬೇಕು. ಪ್ರಸ್ತುತ ಇಲ್ವಾ? ರೂಪಾಯಿಯರ ಹೋರಾಟಕ್ಕೆ ಜಯವಾಗಲಿ, ರೂಪಾಯಿಯರ ಹೋರಾಟಕ್ಕೆ ಜಯವಾಗಲಿ, ಜನಪರ ಹೋರಾಟಕ್ಕೆ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ. ಕನ್ನಡ ಚಿತ್ರರಂಗಕ್ಕೆ ಜಯವಾಗಲಿ, ಜಯವಾಗಲಿ. ಕನ್ನಡ ನಿರ್ಮಾಪಕರಿಗೆ ಜಯವಾಗಲಿ, ಕನ್ನಡ ನಿರ್ದೇಶಕರಿಗೆ ಜಯವಾಗಲಿ, ಕನ್ನಡ ತಂತ್ರಜ್ಞರಿಗೆ ಜಯವಾಗಲಿ, ಕನ್ನಡದ ಕಲಾವಿದರಿಗೆ ಜಯವಾಗಲಿ. ಸರ್, ಇವತ್ತು ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಇಡೀ ಕರ್ನಾಟಕದ ಕನ್ನಡ ಚಿತ್ರರಂಗದ ಪರವಾಗಿ. ಅದು ನಿರ್ಮಾಪಕರಾಗಿರಲಿ, ನಿರ್ದೇಶಕರಾಗಲಿ, ತಂತ್ರಜ್ಞರಾಗಿರಲಿ, ಸಾಹಿತಿಗಳಾಗಿರಲಿ, ಕಲಾವಿದರಾಗಿರಲಿ, ಎಲ್ಲರ ಪರವಾಗಿ ನಾವು ವಾಯ್ಸ್ ಎತ್ತಿ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾವು ಫ್ರೀಡಮ್ ಪಾರ್ಕ್ಗೆ ಬಂದು ನಿಜವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ 5 ವರ್ಷಕ್ಕೂ ಹೆಚ್ಚಾಗಿ ನಮಗೆ ಸಬ್ಸಿಡಿಯನ್ನು ಕೊಟ್ಟಿಲ್ಲ. 600ಕ್ಕೂ ಹೆಚ್ಚು ಚಿತ್ರಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಯಾವಾಗ ಹೋಗಿ ಯಾವುದೇ ಸಚಿವರಿಗಾಗಲಿ, ಸಿ ಎಮ್ಗಾಗಲಿ ಲೆಟರ್ಗಳನ್ನು ಕೊಡ್ತಾನೇ ಬಂದಿದ್ದೀವಿ. ನಾನು ಎಲೆಕ್ಟೆಡ್ ಬಾಡಿನಲ್ಲಿದ್ದೆ, ಕಮಿಟಿನಲ್ಲಿದ್ದೆ, ಸಿನಲ್ಲಿದ್ದೆ, ನಿರ್ದೇಶಕರ ಸಂಘದ ಉಪಾಧ್ಯಕ್ಷೆಯಾಗಿದ್ದೆ. ಅದೆಲ್ಲ ಕೊಟ್ಟರು ಯಾವುದೇ ರೀತಿ ಅವ್ರಿಗೆ ಹೇಳ್ತಾ ಹೋದ್ರೂ ಆಮೇಲೆ ಕೊಡ್ತೀವಿ, ಕಮಿಟಿ ಫಾರ್ಮ್ ಮಾಡ್ತಿದ್ದೀವಿ, ಇವಾಗಲೂ ಹಂಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ. 2019 ಮುಗಿದಿದೆ ಕಮಿಟಿ, 2020 ಬರ್ತಾ ಇದೆ, ಮುಂದಕ್ಕೆ ಕೊಡ್ತೀವಿ ಅಂತಂದ್ಬಿಟ್ಟು. 2020 ಇಂದು ಇವಾಗ ಫಿಲಮ್
ನೋಡೋಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ 21, 22, 23, 24, 25 ಬಂದ್ಬಿಟ್ವಿ ನಾವು ಕಾಲಿಡ್ತಿದ್ದೀವಿ ಆಲ್ರೆಡಿ. ಯಾವಾಗ 600 ಚಿತ್ರಗಳನ್ನು ಇವರು ಮುಗಿಸಿ ಪಾಪ ನಿರ್ಮಾಪಕ ಒಂದು ದುಡ್ಡನ್ನು ಹಾಕಿ ಸಾಲ ಸೋಲ ಮಾಡ್ಕೊಂಬಂದು ಬಡ್ಡಿಗೆ ದುಡ್ಡು ತೊಗೊಂಬಂದು ಚಿತ್ರವನ್ನು ಮಾಡಿದಂಥವ್ರು ಯಾವತ್ತು ವಾಪಸ್ ಬಡ್ಡಿಯನ್ನು ತೀರಿಸಿ ಅಸಲನ್ನು ತೀರಿಸಿ ಇನ್ನೊಂದು ಫಿಲಮ್ ಮಾಡಬೇಕು ಅಂತ ಯಾವಾಗ ಸರ್ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ? ಒಬ್ಬ ಚಿತ್ರರಂಗದ ನಿರ್ಮಾಪಕನಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು ಅಂದರೆ ರಾಜ್ಯ ಪ್ರಶಸ್ತಿಯನ್ನು ಅವರು ಕೊಡೋದನ್ನು ವಿಳಂಬ ಮಾಡಿದ್ದಾರೆ. ಸಬ್ಸಿಡಿ ಒಂದೇ ಅಲ್ಲ, ರಾಜ್ಯ ಪ್ರಶಸ್ತಿಗೂ ಅದೇ ರೀತಿ ವಿಳಂಬ ಮಾಡಿದ್ದಾರೆ. ಆದರೆ ಅಕಾಡೆಮಿಯಲ್ಲಿ ಮಾಡುವಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾತ್ರ ಕಮಿಟಿನೂ ಮಾಡ್ತಾರೆ, ಫಿಲಮ್ಮು ನೋಡ್ತಾರೆ, ಬೇರೆ ದೇಶಗಳಿಂದ ಫಿಲಮ್ ತರಿಸ್ಕೋತಾರೆ, ಬೇರೆ ರಾಜ್ಯದಿಂದ ಫಿಲಮ್ ತರಿಸ್ಕೋತಾರೆ. ಅವ್ರಿಗೆ ಮಾತ್ರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ. ಕನ್ನಡಿಗನಾಗಿ ಹೋರಾಟ ಮಾಡಬೇಕೋ ಬೇಡವೋ? ನಾವು ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗದವರು ಕಷ್ಟಪಟ್ಕೊಂಡು, ಅದು ಪರಭಾಷಾ ಚಿತ್ರಗಳ ದಬ್ಬಾಳಿಕೆ ಅದೆಲ್ಲ ಬರ್ತಿದ್ರು ನಾವು ಹೋರಾಟ ಮಾಡೋಕೆ ಆಗ್ತಿಲ್ವಲ್ಲಪ್ಪ ಅಂತನ್ನೋದ್ರಿಂದ ಸಾಮಾಜಿಕ ಕಳಕಳಿ ಚಿತ್ರಗಳನ್ನು, ಕಾದಂಬರಿ ಆಧಾರಿತ ಚಿತ್ರಗಳನ್ನು, ಐತಿಹಾಸಿಕ ಚಿತ್ರಗಳನ್ನು ಏನೋ ಚಿಕ್ಕ ಮಟ್ಟದಲ್ಲಾದರೂ ಗುಣಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಇದು ಆಲ್ಸೋ ಕ್ರಿಯೇಟಿಂಗ್ ಅನ್ ಎಂಪ್ಲಾಯ್ಮೆಂಟ್. ಚಿತ್ರರಂಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಎಲ್ಲರೂ ಇಂಜಿನಿಯರ್ಸು, ಡಾಕ್ಟರ್ಸ್ ಆಗೋಕ್ಕಾಗಲ್ಲ. ಒಬ್ಬರಲ್ಲಿ ಕಲೆ ಇದೆ ಅಂತ ಹೇಳಿದ್ರೆ ಅವರವರೇ ಏನೋ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಳ್ತಾರೋ. ಸೊ ಅಂಥವ್ರನ್ನ ಸಪೋರ್ಟ್ ಮಾಡಬೇಕು ಅಂತಂದಾಗ ಇದು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋದಕ್ಕೆ, ಹುಮ್ಮಸ್ ಕೊಡೋದಕ್ಕೆ ಕೊಡ್ತಾ ಇರೋವಂಥದ್ದು ಸಬ್ಸಿಡಿ ಮತ್ತು ರಾಜ್ಯ ಪ್ರಶಸ್ತಿ. ಇದನ್ನು 5 ವರ್ಷ ನಿಲ್ಲಿಸಿ ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಫಾರ್ ಎಕ್ಸಾಂಪಲ್, ಮಂಗಳೂರಲ್ಲಿ ಹೋದ ವರ್ಷ ನೀವು ಓದಿರ್ಬೋದು ನ್ಯೂಸ್ ಪೇಪರಲ್ಲಿ, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು ಒಂದು ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದ್ರು, ದುಡ್ಡು ಬರಲಿಲ್ಲ ಅಂತ ಮರಕ್ಕೆ ನೇಣು ಹಾಕೊಂಡು ಸತ್ತೋದ್ರು. ಯಾಕೆ ಗೊತ್ತಾ? ಎಜುಕೇಟೆಡ್ ವ್ಯಕ್ತಿಯಾಗಿ ಅವ್ರಿಗೊಂದು ಗೌರವ ಇರುತ್ತೆ, ಸಾಲ ತೊಗೊಂಬಂದ್ಬಿಟ್ಟಿರ್ತಾರೆ, ಬಿಡಿ ಸರ್ ನಂಗೆ ಸಬ್ಸಿಡಿ ಬರುತ್ತೆ ಕೊಡ್ತೀನಿ ಅಂತ. ಆ ಸಬ್ಸಿಡಿ ಬರಲಿಲ್ಲ ಅಂತಂದಾಗ ಅವರು ಹೆಂಗೆ ವಾಪಸ್ ಕೊಡೋದು? ಬೇರೆ ದುಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತಂದಾಗ ಆಮೇಲೆ ಸಬ್ಸಿಡಿನೇ ನಂಬ್ಕೊಂಡು ಬದುಕಿದಾರಾ ಇವರು ಅಂತ ಜನ ಕೇಳಬಹುದು. ಈಗ ಯಾರೋ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಕೆಲಸ ಮಾಡ್ತಿರ್ತಾರೆ, ಆದರೆ ನಿಯತ್ತಿಂದ ದುಡಿತಿದಾರಾ? ನಮ್ಮ ಚಿತ್ರರಂಗದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಅಂತ ಪೇಮೆಂಟ್ಗಳನ್ನು ಕೊಟ್ಟು ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ಪಾಡಿಗೆ ಅವರು ಕಲಾವಿದರು, ಅವ್ರಿಗೆ ಬೆಟ್ಟದಷ್ಟು ಆಸೆ ಇದ್ರೂ ಕೂಡ ಪಾಪ ಚಿಕ್ಕ ಮಟ್ಟದಲ್ಲಾದರೂ ಒಂದೊಂದೇ ಹೆಜ್ಜೆನ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ. ಅವರನ್ನು ಡಿಮೋಟಿವೇಟ್ ಮಾಡೋವಂಥ ಕೆಲಸ ಸರ್ ಇದು. ಆಮೇಲೆ ತುಂಬ ಜನ ಕಾಯಿಲೆಗೆ ತುತ್ತಾಗಿದ್ದಾರೆ, ಅವರ ಮಕ್ಕಳುಗಳ ಎಜುಕೇಷನ್ನ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ. ದುಡ್ಡಿಲ್ಲ ಅಂತ ಖಿನ್ನತೆ, ಅವರು ಇನ್ನೊಂದು ಕಡೆ ಹೋಗಿ ಕೆಲಸನೂ ನಿರ್ವಹಿಸೋಕ್ಕಾಗ್ತಾ ಇಲ್ಲ. ಹೋಗಲಿ, ಸಬ್ಸಿಡಿ ಮತ್ತು ಪ್ರಶಸ್ತಿ ಬರದೇ ಇದ್ದಾಗ ಇನ್ನೊಬ್ಬ ಫೈನಾನ್ಷಿಯರ್ನ ಅಥವಾ ನಿರ್ಮಾಪಕನ್ನ ಕನ್ವಿನ್ಸ್ ಮಾಡಿ ತೊಗೊಂಬರೋಕ್ಕೂ ಒಬ್ಬ ನಿರ್ದೇಶಕನಿಗೆ ಆಗ್ತಾ ಇಲ್ಲ. ಯಾಕೆಂದರೆ ಹೋಗ್ರಿ ನಿಮ್ಮದು ಹಳೆ ಪಿಕ್ಚರ್ದೇ ಕೊಟ್ಟಿಲ್ಲ ಸಬ್ಸಿಡಿ, ನಾನು ಕೊಡೋ ದುಡ್ಡಲ್ಲಿ ನೀವೇನ್ರಿ ಫಿಲಮ್ ಮಾಡ್ತೀರಾ, ಹೆಂಗ್ರಿ ವಾಪಸ್ ಕೊಡ್ತೀರಾ ಅನ್ನೋ ಪ್ರಶ್ನೆನ ಕೇಳಿ ಎಲ್ಲ ಸಮಸ್ಯೆಗಳ ಮಧ್ಯ ಒಬ್ಬ ಮನುಷ್ಯ ಹೆಂಗೆ ಫಿಲಮ್ ಮಾಡೋಕ್ಕೆ ಸಾಧ್ಯ? ಇದು ನಾವು ಸರ್ಕಾರನ ಕೇಳ್ತಾ ಇರೋದು ನಮ್ಮ ಹಕ್ಕು ಸರ್, ಇದು ಭಿಕ್ಷೆ ಅಲ್ಲ. ಆಮೇಲೆ ನಾವೇ ಪ್ರಜೆಗಳು ಕೊಟ್ಟಿರೋಂಥ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಸಬ್ಸಿಡಿಯನ್ನು ಕೊಡ್ತೀವಿ ಅಂತ 10 ಲಕ್ಷನ ಫಿಕ್ಸ್ ಮಾಡಿರೋದು. ಬೇರೆ ರಾಜ್ಯಗಳಲ್ಲಿ 50 ಲಕ್ಷನೂ ಕೊಡ್ತಾರೆ. UP ಗೌರ್ಮೆಂಟು ಲೋಕಲ್ ವ್ಯಕ್ತಿ ಫಿಲಮ್ ಮಾಡಿದ್ರೆ 50 ಲಕ್ಷ ಕೊಡ್ತಾರೆ, ಹೊರಗಿನವ್ರು ಬಂದು ಮಾಡಿದ್ರೆ 2 ಕೋಟಿ ತನಕ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮವರು ಸರಿ 10 ಲಕ್ಷ ಕೊಡಲಿ, ಆದರೆ ಕೊಡೋದನ್ನ ಕಾಲಕ್ಕೆ ಸರಿ ಕೊಡಬೇಕಲ್ವಾ? ಇಷ್ಟು 5 ವರ್ಷ ವಿಳಂಬ ಮಾಡ್ಕೊಂಡೋದ್ರೆ ಒಬ್ಬ ಮನುಷ್ಯ ಬದುಕಿರ್ತಾನ? ಅಷ್ಟರಲ್ಲಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಆಮೇಲೆ ಸತ್ತೋದ್ಮೇಲೆ ಪ್ರಶಸ್ತಿ ಕೊಟ್ಟೇನು ಪ್ರಯೋಜನ? ಬದುಕಿರೋವಾಗ ಪ್ರಶಸ್ತಿ ಕೊಟ್ಟರೆ ತಾನೇ ಅವ್ನಿಗೊಂದು ಪ್ರೋತ್ಸಾಹ ಮತ್ತು ಮೋಟಿವೇಶನ್ನು ಸಿಗೋದು. ಸೊ ಎಲ್ಲದರಲ್ಲೂ ರೋಸೋಗ್ಬಿಟ್ಟು ನಿರ್ಮಾಪಕರು ದೂರ ಓಡೋಗಿದ್ದಾರೆ. ತುಂಬ ಜನ ವ್ಯವಸಾಯ ಮಾಡಬೇಕು, ನಾವು ಕೂಡ ರೈತರು, ನಾವೆಲ್ಲರೂ ಗೌರವಿಸ್ತೀವಿ. ಆದರೆ ಅವನೇನೋ ಒಂದು ಕಲೆ ಅಂತ ಆಸೆ ಪಟ್ಕೊಂಡು ಬಂದಾಗ ಅವನಿಗೆ ಸಲ್ಲಬೇಕಾದ ಗೌರವವನ್ನು ಅದೇ ವರ್ಷ ಕೊಟ್ಬಿಟ್ರೆ ಅವ್ನು ಮುಂದಿನ ವರ್ಷ ಇನ್ನೊಂದು ಫಿಲಮ್ ಮಾಡ್ಕೊಂಡು ಹೋಗ್ತಾನೆ. ಪಾರ್ಲಲ್ ಬಿಸ್ನೆಸ್ಸು, ಅವ್ರು ತರಕಾರಿ ಮಾಡ್ತಾರೋ, ರೈತರಾಗಿರ್ತಾರೋ, ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ತಾರೋ, ಪಾರ್ಲಲ್ಲಿ ಮಾಡ್ಕೋತಾರೆ. ಆದರೆ ಕಲಾವಿದರನ್ನು ಪ್ರೋತ್ಸಾಹಿಸೋದಕ್ಕೆ ಇರೋದು 2 ಒಂದು ರಾಜ್ಯ ಪ್ರಶಸ್ತಿ, ಒಂದು ಗೌರವಧನ ಕೊಡ್ತಾ ಇರೋವಂಥದ್ದು. ಅದನ್ನು ಕೊಡೋದಕ್ಕಾಗೋದಿಲ್ಲ. ಆಮೇಲೆ ಅನೇಕ ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಚಿತ್ರರಂಗದಲ್ಲಿದೆ. ಯಾರು ಎಲೆಕ್ಟೆಡ್ ಬಾಡಿಲಿ ಎಲೆಕ್ಷನಲ್ಲಿ ಗೆದ್ದು ಬಂದು ಕೂತ್ಕೊಳ್ಳೋವಂಥವ್ರು, ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋವಂಥವ್ರು. ಆ ಚಿತ್ರರಂಗನ ರೆಪ್ರೆಸೆಂಟ್ ಮಾಡ್ತಿರೋರು ವಾಯ್ಸ್ ರೈಸ್ ಮಾಡಿಬಿಟ್ಟು ಕೇಳ್ತಾ ಇಲ್ಲ. ಆ ತೀವ್ರತೆ ಮತ್ತು ಒತ್ತಡವನ್ನು ಹೇರಿ ಸರ್ಕಾರದಿಂದ ಕಿತ್ಕೊಂಡ್ಬರಬೇಕು. ಇವ್ರಿಗೆ ಯಾಕೆ ನಾವು ವೋಟ್ ಹಾಕಿ ಕೂರಿಸಿದ್ದೀವಿ? ಅದು ವಾಣಿಜ್ಯ ಮಂಡಳಿನೇ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ನಿರ್ದೇಶಕರ ಸಂಘ ಆಗಿರ್ಬೋದು, ಕಲಾವಿದರ ಸಂಘ, ಯಾವುದೇ ಸಂಘದ ಸಂಸ್ಥೆಗಳಾಗಿರ್ಬೋದು, ಇವ್ರುಗಳನ್ನ ನಾವು ಎಲೆಕ್ಟ್ ಮಾಡಿ ನಾವು ನಿಲ್ಲಿಸಿದ್ದೀವಿ ಅಂತಂದಾಗ ಅವ್ರು ಹೋಗಿ ಅದನ್ನು ಸರ್ಕಾರದಿಂದ ನಮ್ಮೆಲ್ಲರ ಪರವಾಗಿ ವಾಯ್ಸ್ ರೈಸ್ ಮಾಡಿ ಕಿತ್ಕೊಂಡ್ಬರ್ಬೇಕು. ಆದರೆ EC ಮೀಟಿಂಗ್ಗಳಲ್ಲಿ ಕೂತ್ಕೊಂಡು ಬರೀ ಮಸಾಲೆ ದೋಸೆ ತಿನ್ಕೊಂಡು, ಕಾಫಿ ಕುಡ್ಕೊಂಡು ನಮ್ಮ ಫೈಟು 4 ಗೋಡೆ ಮಧ್ಯೆ ಮಾತ್ರ ಮಾಡ್ತೀವಿ ಅನ್ನೋದನ್ನು ಸಲ್ಲಿಸ್ಕೊಂಡು ಮಾಡೋದು ತುಂಬ ತಪ್ಪು. ಯಾವುದೇ ಸಂಘ ಸಂಸ್ಥೆ ಆಗಿರಲಿ, ನಾನು ಒಂದಕ್ಕೆ ಹೇಳ್ತಾ ಇಲ್ಲ. ಆಮೇಲೆ ವೈಯಕ್ತಿಕವಾಗಿ ಯಾವ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾನು. ಸಂಘ ಸಂಸ್ಥೆ ಅನ್ನೋದು ನಾವು ಓಟ್ ಹಾಕಿ ಗೆಲ್ಸಿರೋದು.
ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಅವ್ರಿಗೆ ಬೇಕಾಗಿರೋ ದುಡ್ಡು ಅಲ್ಲೇ ಇದೆ. ಬೆಚ್ಚಕ್ಕೆ ಕೂತ್ಕೊಂಡೆಲ್ಲ ಮಾಡೋದು, ಈಚೆ ಬಂದು ಹೋರಾಟ ಮಾಡಬೇಕು. ಬೇರೆ ಭಾಷೆ ಫಿಲಮ್ಗಳು ಒತ್ತಡ ಬರ್ತಿರೋದನ್ನೇನೋ ನಾವು ತಳ್ಳಕ್ಕಾಗಲ್ಲ, ಏನು ಮಾಡೋಕ್ಕಾಗ್ತಿಲ್ಲ. ಆದರೆ ನಮ್ಮವ್ರಿಗೆ ಸಿಗಬೇಕಾದಂಥ ಗೌರವನೇ ಕೊಡದೆ ನೀವು ಅಕಾಡೆಮಿ ಅವಾರ್ಡಲ್ಲಿ ಅಕಾಡೆಮಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡಿ ಬೇರೆ ರಾಜ್ಯದವ್ರಿಗೆ ಫಾರಿನರ್ನ ಕರೆದು ಸನ್ಮಾನ ಮಾಡಿದ್ರೆ ಏನು ಸರ್ ಅದಕ್ಕೆ ಅರ್ಥ? ನಮ್ಮವ್ರಾಗಾರೆ ನಮ್ಗೆ ಯಾರಿಗೂ ಕನ್ನಡಿಗರಲ್ಲಿರೋರ್ಗೆ ಯಾರಿಗೂ ಯೋಗ್ಯತೆ ಇಲ್ವಾ? ಅವರೆಲ್ಲ ಮಾತ್ರ ಬಡತನದಲ್ಲೇ ಬಿದ್ದಿರಬೇಕಾ? ಈ ಥರ ಮಲತಾಯಿ ಧೋರಣೆಯನ್ನು ಸೃಷ್ಟಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ BJPಯಿಂದ ನಮ್ಮ ಅಧ್ಯಕ್ಷರಾದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳು ಅಂತ ಕಾಯಬೇಡಿ, ನಾವು ಇಡೀ ರಾಜ್ಯದ ಪರವಾಗಿ ನಿಂತು ನಾವು ಹೋರಾಟ ಮಾಡಬೇಕು ಅಂತ ನಮಗೆ ದತ್ತಾತ್ರಿ ಸರ್ ಅವರು ಮತ್ತು ಅವರು ರಾಜ್ಯಾಧ್ಯಕ್ಷರು ಪ್ರೇರಣೆ ಮಾಡಿ ನಮ್ಮನ್ನು ಇವತ್ತು ಕಳಿಸಿದ್ರು. ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಅಂದರೆ ವಾಯ್ಸು ಇವಾಗ ಗಾಂಧೀಜಿ, ನೇತಾಜಿ ಎಲ್ಲ ಹೋರಾಟ ಮಾಡೋಕ್ಕೆ ಹೋದಾಗ ಮೊದಲು ಅವರೊಬ್ಬರೇ ಹೊರಟರು. ಎಲ್ಲರೂ ಜನನೇ ಜಾಸ್ತಿ ಇರಬೇಕು ಅಂತಲ್ಲ, ಈ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ರಿಗೂ ಈ ವಿಚಾರ ತಲುಪಬೇಕು. ಯಾಕೆ ಗೊತ್ತಾ, ಚಿತ್ರರಂಗದಲ್ಲಿರೋರು ಮನುಷ್ಯರೇ, ಅವರು ಬದುಕಬೇಕಲ್ವಾ? ಹಾಗಾದ್ರೆ ಎಲ್ಲ ಕಲಾವಿದರು ಮತ್ತು ಕಲೆನ ಆಶಿಸೋರು, ಕಲೆ ಮತ್ತು ಸಂಸ್ಕೃತಿಯಲ್ಲಿರೋರೆಲ್ಲರೂ ಹಾಳಾಗಿ ಹೋಗ್ಬೇಕಾ? ಮೊದಲು ಆದ್ಯತೆ ಕೊಡಬೇಕಾಗಿರೋದೇ ಭಾರತದ ನೆಲದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ. ಆ ಕಲೆ ಮತ್ತು ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಕೂಡ ಚಿತ್ರರಂಗ ಒಂದು ಭಾಗವಾಗಿದೆ. ಚಿತ್ರರಂಗಕ್ಕೆ ಇವ್ರು ಸಪೋರ್ಟ್ ಮಾಡಲೇಬೇಕು. ಆಮೇಲೆ ಇವ್ರೇನು ಫ್ರೀ ಕೊಡ್ತಿಲ್ಲ, ನಮ್ಮದೇ ಟ್ಯಾಕ್ಸ್ ದುಡ್ಡನ್ನು ನೀವು ನಮಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀರಾ. ಅದನ್ನು ನೀವು 5 ವರ್ಷ ವಿಳಂಬ ಮಾಡೋ ಹಾಗಿಲ್ಲ. ನಾನು ರಾಜ್ಯಪಾಲರಿಗೆ, ನಾನು ವೆಸ್ಲಿ ಅವರು ಮತ್ತು ಇನ್ನೊಂದು 3-4 ಜನ ಆತ್ಮಾನಂದ್ ಅವರು ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದಿಂದ ಲೆಟರ್ನು ಕೊಟ್ಟಿದ್ದೀವಿ. ಇವಾಗ ಅದನ್ನು ಸಭೆಯಲ್ಲಿ ಕೂಡ ಇಟ್ಟು ಅದನ್ನು ಮಾತಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡಿ 5 ವರ್ಷದ ಪ್ಯಾರಲಲ್ ಕಮಿಟಿಗಳನ್ನು ಮಾಡಿ ಬ್ಯಾಕ್ಲಾಗ್ ಇಟ್ಕೊಳ್ದಂಗೆ ಪೂರ್ತಿ ಮುಗಿಸ್ಬಿಡಿ. ಆಮೇಲೆ ಆಯಾ ವರ್ಷವೇ ಅದನ್ನು ತರಬೇಕು ಅನ್ನೋದನ್ನು ಒಂದು ಕಡ್ಡಾಯ ಮಾಡಿ. ಇವಾಗ ನ್ಯಾಷನಲ್ ಅವಾರ್ಡು ಆಯಾ ವರ್ಷ ಕೊಡ್ತಾರೆ, ಅದೇನು ಕೊಡ್ತಾರೆ, ಅದೇ ರೀತಿ ಕಡ್ಡಾಯ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ರಾಜ್ಯಪಾಲರು ಅದಕ್ಕೊಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು. ಅದು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಅಂತ ಅನ್ನೋದನ್ನು ಕೂಡ ನಾವು ಹೇಳಿದ್ದೀವಿ. ಸರ್, ನಾನು ವೆಸ್ಲಿ ಬ್ರೌನ್ ಅಂತ, ನಿರ್ಮಾಪಕ, ನಿರ್ದೇಶಕ ಮತ್ತು ಛಾಯಾಗ್ರಾಹಕ. ಇವತ್ತು ಇತಿಹಾಸದಲ್ಲೇ ಒಂದು ಸ್ವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂಥ ಒಂದು ದಿನ. ಯಾಕೆ ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಸಿನಿಮಾ ರಂಗಕ್ಕೆ ಒಬ್ಬರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಇದು ಪ್ರಪ್ರಥಮ ಬಾರಿಗೆ. ಅದರಲ್ಲೂ ನಿರ್ಮಾಪಕರ ಪರವಾಗಿ, ಸಬ್ಸಿಡಿಯ ಪರವಾಗಿ ಮತ್ತು ರಾಜ್ಯ ಪ್ರಶಸ್ತಿಯ ಪರವಾಗಿ. ಈ ಕೋವಿಡ್ ಬಂದಾಗ ರೂಪಾಯರ್ ಮೇಡಮ್ ಅವರೇ ಸುಮಾರು 8,000 ಜನಕ್ಕೆ ವ್ಯಾಕ್ಸಿನ್ ಹಾಕ್ಸಿರ್ತಕ್ಕಂಥದ್ದು ಇಂಡಿವಿಜುವಲ್ ಆಗಿ. ಅದರ ಜೊತೆಯಲ್ಲಿ ಒಂದು 18,000 ಜನಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಉಚಿತವಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ಸಂಘ ಸಂಸ್ಥೆಗಳು ಈ ಒಂದು 5 ವರ್ಷದಿಂದ ಏನು ಹೋರಾಟ ಮಾಡಿ ಪಡ್ಕೊಳ್ಳೋಕ್ಕಾಗಲಿಲ್ವೋ, ರೂಪಾಯರ್ ಮೇಡಮ್ ಅವರ ನೇತೃತ್ವದಲ್ಲಿ ಈ ಒಂದು ಏನು ಸಬ್ಸಿಡಿ ಹಣ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಆಶಾದಾಯಕವಾಗಿದ್ದಾವೆ. ಯಾಕೆಂದರೆ ಅವ್ರು ಏನೇ ಒಂದು ಹೋರಾಟ ಮಾಡಿದ್ರು ಭಾಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ. ಅದನ್ನು ಅತಿ ಶೀಘ್ರದಲ್ಲಿ ಬರುವಂಥ ವ್ಯವಸ್ಥೆನ ಅವ್ರು ಮಾಡ್ತಾರೆ. ಆ ದಿಸೆಯಲ್ಲಿ ಇವತ್ತು ಎಲ್ಲ ನಿರ್ಮಾಪಕರು ನಾವೆಲ್ಲ ಇಲ್ಲಿ ಸೇರಿ ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಬಂದಿರತಕ್ಕಂಥ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು.